ಟರ್ಕಿ ನಿರ್ಮಿತ ಕಮಿಕಾಜೆ ಡ್ರೋನ್ ಪತ್ತೆಯಾಗಿದೆ. ಪಾಕಿಸ್ತಾನಕ್ಕೆ ಟರ್ಕಿಯಿಂದಲೇ ಡ್ರೋನ್ಗಳು ಸಪ್ಲೈ ಆಗ್ತಾ ಇದೆ ಅನ್ನುವಂತಹ ವಿಚಾರ ಗೊತ್ತಿರುವಂತದ್ದೇ. ಜಮ್ಮು ಕಾಶ್ಮೀರದ ನಾಗರಿಕರನ್ನ ಟಾರ್ಗೆಟ್ ಮಾಡಿರುವಂತಹ ಪಾಕ್ ಹೇಡಿ ಪಾಕಿಸ್ತಾನ. ಕಾಮಿಕಾಜೆ ಡ್ರೋನ್ ರಿಕವರಿ ಮಾಡಿದಂತಹ ಭಾರತೀಯ ಸೇನೆ ನೌಶೇರಾದಲ್ಲಿ ಗ್ರಾಮವೊಂದರಲ್ಲಿ ಡ್ರೋನ್ ಅನ್ನ ವಶಕ್ಕೆ ಪಡೆದುಕೊಂಡಿದೆ ಸೇನೆ. ನಾಗರಿಕರನ್ನೇ ಟಾರ್ಗೆಟ್ ಮಾಡಿ ದಾಳಿ ಮಾಡ್ತಾ ಇರುವಂತಹ ಪಾಕ್ ಟರ್ಕಿ ನಿರ್ಮಿತ ಕಮಿಕಾಜೆ ಡ್ರೋನ್ ಪತ್ತೆಯಾಗಿದೆ. ನೋಡಿ, ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ, ಒಂದು ವಿಂಡೋದಲ್ಲಿ ಟರ್ಕಿಯಿಂದ ಡ್ರೋನ್ಗಳು ಸಪ್ಲೈ ಆಗ್ತಾ ಇದೆ ಅನ್ನೋದು ಕೂಡ ಗೊತ್ತಿರುವಂಥದ್ದು. ಅದರ ಅವಶೇಷಗಳನ್ನ ಕೂಡ ಪತ್ತೆ ಆಗಿರುವಂಥದ್ದನ್ನು ಅದೆಲ್ಲವನ್ನ ಕೂಡ ಕಲೆಕ್ಟ್ ಮಾಡ್ತಾ ಇದೆ, ಅಂದರೆ ವಶಕ್ಕೆ ಪಡೆದುಕೊಳ್ಳುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ, ರಿಕವರಿ ಮಾಡ್ತಾ ಇದೆ ಭಾರತೀಯ ಸೇನೆ. ಇದು ಎಲ್ಲಿಯದ್ದು ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ನೌಶೇರಾದಲ್ಲಿ ಗ್ರಾಮವೊಂದರಲ್ಲಿ ಡ್ರೋನ್ ಅನ್ನ ವಶಕ್ಕೆ ಪಡೆದುಕೊಂಡಿದೆ ನಮ್ಮ ಸೇನೆ. ನಾಗರಿಕರನ್ನೇ ಟಾರ್ಗೆಟ್ ಮಾಡುತ್ತೆ, ಬಟ್ ಅದನ್ನ ಬಿಟ್ಟು ಬೇರೆ ಇನ್ನೇನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ? ಸೇನೆ ಮೇಲೆ ಬಂದರೆ ಸೇನೆ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡುತ್ತೆ ಅನ್ನೋದು ಕೂಡ ಗೊತ್ತಿರುವಂತಹ ವಿಚಾರ. ಸೊ ಹಾಗಾಗಿ ನಮ್ಮ ಭಾರತೀಯ ಸೇನೆಯನ್ನ ಕೆಣಕಿ ಕಾಲ್ ಕೆರೆದು ಮುಂದಕ್ಕೆ ಬರ್ತಾ ಇದೆ. ಬಟ್ ಆದರೆ ನಮ್ಮ ಭಾರತ ತಾಳ್ಮೆ ಅಂದರೆ ಪೇಷನ್ಸ್ ಅನ್ನ ಇಟ್ಕೊಂಡು ಜಾಣ್ಮೆಯ ನಡೆಯನ್ನ ಕೂಡ ಅನುಸರಿಸ್ತಾ ಇದೆ. ನಾಗರಿಕರ ಮೇಲೆ ದಾಳಿಯನ್ನ ಮಾಡಿದೆ, ಅಂದ್ರೆ ಅದಕ್ಕೆ ಸೇನೆ ಕೂಡ ಸರಿಯಾಗಿ ಉತ್ತರವನ್ನ ಕೂಡ ಕೊಡ್ತಾ ಇದೆ. ಗುಜರಾತ್ನ ಮೇಲೆ ದಾಳಿ ಕೂಡ ಮಾಡಿತ್ತು ಪಾಕಿಸ್ತಾನ. ಮತ್ತೆ ರಾಜಸ್ಥಾನದಲ್ಲೂ ಕೂಡ 10 ಡ್ರೋನ್ಗಳನ್ನ ಕೂಡ ಧ್ವಂಸ ಮಾಡಿದೆ ನಮ್ಮ ಭಾರತೀಯ ಸೇನೆ. ಟರ್ಕಿ ದೇಶದ ಡ್ರೋನ್ಗಳು ಬಳಕೆಯಾಗ್ತಾ ಇದೆ ಅನ್ನೋದು ಗೊತ್ತಿರುವಂತಹ ವಿಚಾರ. ಆರಂಭದಲ್ಲಿ ಡ್ರೋನ್ಗಳನ್ನೇ ಬಳಸ್ತಾ ಇದೆ, ಯಾಕೆ ಅನ್ನೋದು ಪ್ರಶ್ನೆ. ಯಾಕೆಂತಂದ್ರೆ ಎಲ್ಲಿ ಡ್ರೋನ್ಗಳನ್ನು ಪರ್ಚೇಸ್ ಮಾಡ್ಕೊಂಡು ಮೂಲೆ ಗುಂಪು ಮಾಡ್ಕೊಂಡಿತ್ತಲ್ಲ, ಅದೆಲ್ಲಿ ಕೊಳೆತು ಒಂದು ಮೂಲೆ ಸೇರುತ್ತೋ ಅನ್ನೋಂತಹ ನಿಟ್ಟಿನಲ್ಲಿ ಅದೆಲ್ಲ ಪ್ರಯೋಗ ನಮ್ಮ ಭಾರತೀಯ ಸೇನೆ ಮೇಲೆ ಪ್ರಯೋಗಗಳಾಗ್ತಾ ಇದೆ. ಅದಕ್ಕಾಗಿ ಡ್ರೋನ್ಗಳನ್ನೇ ಕೂಡ ಅತಿ ಹೆಚ್ಚು ಬಳಕೆ ಮಾಡಿಕೊಳ್ಳಾಗ್ತಾ ಇದೆ. ನೋಡಿ, 3300 ಕಿಲೋಮೀಟರ್ ಬಾರ್ಡರ್ ಅಲ್ಲಿಯವರೆಗೂ ಕೂಡ ಈ ದಾಳಿಯನ್ನ ಕೂಡ ಮಾಡ್ತಾ ಇದೆ. ತಾಳ್ಮೆಯಿಂದ ಇಲ್ಲಿಯವರೆಗೂ ಕೂಡ ಸಹಿಸಿದಂತಹ ಭಾರತ ಸರಿಯಾದಂತಹ ಉತ್ತರವನ್ನ ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದೆ.